ನಮಸ್ಕಾರ ಗುರು, ನಾನು ನಿಮ್ಮ ಕೈಲಾಸ್ ಕನ್ನಡಿಗ. ಬನ್ನಿ, ಇವತ್ತು ಡಿ ಬಾಸ್ ಬರ್ತಡೇ ದಿವಸ ಡಿ ಬಾಸ್ ಫೇವ್ರೇಟ್ ಬೈಕ್ನ ರಿವ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದು ಜಸ್ಟ್ ರೆಡಿಯಾಗಿದೆ, ನಮಗೋಸ್ಕರ ಅಂತ ಕರೆದಿದ್ದಾರೆ. ಬನ್ನಿ ಹೋಗಿ ವಿಡಿಯೋ ಮಾಡೋಣ. ಹಳೆ ಗಾಡಿ ಪಾರ್ಟ್ಸ್ ಹುಡ್ಕೋದು ಒಂದೇ, ಈಗಿನ ಕಾಲದ ಒಳ್ಳೆ ಹುಡುಗಿ ಮನ್ಸು ಹುಡ್ಕೋದು ಒಂದೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನೋಡಿ, ನಮ್ಮ ಡಿ ಬಾಸ್ ಬರ್ತಡೇ 49ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಡಿ ಬಾಸ್. ಬರ್ರಿ ಹೇಮಂತ್. ಇನ್ನೂ ಇಲ್ಲ, ಹೋಗ್ಬೇಕು. ಏನು ಸಮಾಚಾರ? ನೋಡಿ ಗೈಸ್, ಲೂನಾ, ನಮ್ಮ ಡಿ ಬಾಸ್ ಫೇವ್ರೇಟ್ ಗಾಡಿ ಲೂನಾ. ಫುಲ್ ಎಲ್ಲ ರೆಡಿ ಆಯಿತಾ? ಇನ್ನೂ ಆಯ್ತಾ ಕೆಲಸ? ಸೀಟ್ ಮಾತ್ರ ಹೆವಿ ಸೈಕಾಗೈತೆ. ಅಡೇ ರೆಡಿ ಆಯಿತು ಲೂನಾ. ಹೆಂಗೈತೆ ಮಾಂಸಿದು ಲೂನಾ? ಸೌಂಡ್ ಅಂತೂ ಕ್ರೇಜಿ ಆಗೈತೆ. ಜೋರಾಗಿ ಬರಲ್ಲ, ಮೀಡಿಯಮಾಗಿ ಬರುತ್ತೆ. ಯಾರನ್ನು ನಾನು ಹೇಳ್ದೆ ಅಲ್ಲ ಲೌಡ್. ಓಹೋ, ಇಲ್ಲಿ ಯಾರನ್ನು? ಫುಲ್ ಎಲ್ಲ ರೆಡಿ. ಇದು ಡಿಯೋ ಅಲ್ವಾ? ಹಾಂ, ಸ್ಟಾರ್ಟ್ ಬೇರೆ ಆತತ. ಗಾಡಿ ಪಾಡ್ಸಿರೋದ್ಗೆ ಯಾವ ಗಾಡಿ ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ. ಹಾಂ ನೋಡಿ, ಇದರಲ್ಲಿ ಇರೋದು ಡ್ರಮ್ ಬ್ರೇಕ್. ಇಂಜಿನ್ ನೋಡಿ ಏನು ಸೈಕಾಗಿದೆ. ಇಲ್ಲಿ ಕ್ರೇಜಿ ಬೈಕ್ ಲೂನಾ. ನಮ್ಮ ಡಿ ಬಾಸ್ ಬರ್ತ್ಡೇಗೋಸ್ಕರ ಮಾಡ್ತಾ ಇರೋದು ಇದು ಸ್ಪೆಷಲ್ ಬೈಕ್. ಏನದು? ಎಲ್ಲ ಏನೇನೈತೆ ನಮಗೆ ಗೊತ್ತೇ ಇಲ್ಲ. ಓಹೋ, ಕ್ಲಚ್ ಹಿಡಿದ್ರೆ ಆಫ್. ಕ್ರೇಜಿ ಗಾಡಿ. ನಾನು ನೋಡಿದ್ದೀನಿ ನಿನ್ನ. ನೀನು ಅದು ತಗೊಂಡು ಓಡಾಡ್ತಿದ್ದೀನಿ, ನಾನು ನೋಡಿದ್ದೀನಿ. ನಾನು ನೋಡಿದ್ದೀನಿ. ಇದಾ? ಇದು ಮಾಡ್ತೀರಾ ಈಗ? ಯಾವುದದು? 2010 ಮಾಡಿರೋದು ಇದು. ನೀವೇ ಬಂತಲ್ಲ ಅದಕ್ಕಿನ್ನ ಬರೋಕ್ಕಿನ್ನ ಮುಂಚೆ. ಏನು ಸೈಕಾಗೈತಿ ಗಾಡಿ ಹೇಳು. ಲೋನಾ ಅಂದರೆ ಲೋನಾ, ಯಾಕಂದರೆ ಲೋನಾ ಅದಕ್ಕೆ ಲೋನಾ. ಮನೆಗಾಯಿಸಿ ಗಾಡಿ ಓಡಿಸ್ತಾ ಇದ್ದೀವಿ. ಲೈಫಲ್ಲಿ ಫಸ್ಟ್ ಟೈಮ್ ಲೂನಾನ ಓಡಿಸ್ತಾ ಇರೋದು. ಎಲ್ಲ ಗಾಡಿಗೂ ಕ್ಯಾಮ್ರಾ ಎತ್ಬಿಟ್ಟು ವಿಡಿಯೋ ಮಾಡಿದ್ದೆ, ಬಟ್ ಈ ಗಾಡಿಗೆ ನೋಡಿ ಕ್ಯಾಮ್ರಾ ಬಗ್ಸ್ಬಿಟ್ಟು ವಿಡಿಯೋ ಮಾಡ್ಬೇಕಾಗೈತೆ ಗಾಡಿಗೆ. ಅಯ್ಯೋ ಅಯ್ಯೋ ಅಯ್ಯೋ, ಬ್ರೇಕ್ ಇಲ್ಲ ಗುರು. ಡಿ ಬಾಸ್ ಫೇವ್ರೇಟ್ ಗಾಡಿಗಳು. ಹೆಂಗೆ ಫೀಲ್ ಆಗ್ತಾಯಿದೆ ಗೊತ್ತಾ ಗಾಯ್ಸ್? ಕ್ರೇಜಿ ಬೈಕ್ ಇದು. ಆದ್ರೆ ಹಂಗೆ ಪಿಕಪ್ ಅಂತ ಇದೆ ನೋಡಿ. ಅಯ್ಯೋ 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 ಅಯ್ಯೋ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಈ ಗಾಡಿ ಸೇಲಿಗಿದೆ ಗಾಯ್ಸ್. ಯಾರಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಈ ಗಾಡಿ ಡೀಟೇಲ್ಸ್ ಎಲ್ಲ ನಮ್ಮ ಓನರ್ ಕೈಲಿ ಹೇಳಿಸ್ತೀವಿ ಈಗ. ಗ್ಯಾರೇಜ್ ಕಡೆಯಿಂದ ಗಾಡಿ ಒಂದು ಸೇಲ್ ಅಪ್ಡೇಟ್ ಇದೆ. 2003 ಮಾಡಲು TFR ಪ್ಲಸ್ಸು. ಡಾಕ್ಯುಮೆಂಟ್ಸ್ ಇಲ್ಲ. ಗಾಡಿ ಕಂಪ್ನಿ ಪೇಂಟಲ್ಲ ಇದೆ. ಇನ್ನು ಗಾಡಿ ಹೊಸಲ್ಲಿ ನೋಡ್ಕೊಬಿಡಿ, ಕಂಪ್ಲೀಟ್ ಫುಲ್ ಒರಿಜಿನಾಲಿಟಿ ಇದೆ. ಇಂಟ್ರೆಸ್ಟೆಡ್ ಇದ್ದವರು DM ಮಾಡ್ಬೋದು. ಬಟ್ ಈ ಗಾಡಿ ಮಾತ್ರ ಕ್ರೇಜಿ ಗುರು. ಯಪ್ಪ, ಗಾಡಿ ಬಗ್ಗೆ ನಾವೇನು ಹೇಳಂಗೆ ಇಲ್ಲ. ಕ್ರೇಜಿ ಬೈಕ್ ಇದು. ಅಯ್ಯೋ ಭಗವಂತ, ಡಿ ಬಾಸ್ ಅವ್ರು ಯಾಕೆ ಫೇವ್ರೇಟ್ ಹೇಳ್ತಿದ್ರು ಅಂತ ಈಗ ನನಗೆ ಅರ್ಥ ಆಗ್ತಾಯಿದೆ. ಅರ್ಥ ಆಯಿತು ಅನಿಸುತ್ತೆ. ಈ ಗಾಡಿ ಬಂದಂಗೆ ಇನ್ಯಾವ ಗಾಡಿನೂ ಬರೋಕ್ಕೆ ಆಗೋದು ಇಲ್ಲ, ಬರೋಕ್ಕೆ ಸಾಧ್ಯವೂ ಇಲ್ಲ. ಈ ಗಾಡಿ ಬಗ್ಗೆ ನನಗೆ ಹೇಳೋಕ್ಕೇ ನನಗೇನು ಅನಿಸ್ತಾನೇ ಇಲ್ಲ. ಫಸ್ಟ್ ಆಫ್ ಆಲು
ಏನು ಹೇಳಿ ಗುರು, ಈ ಥರ ಗಾಡಿನ ಈಗಲೂ ಮಡಿಕಂಡು ಅದನ್ನು ಮತ್ತೆ ರೀಸೇಲ್ ಮಾಡ್ತಾ ಇದ್ದಾರಲ್ಲ, ಅದೇ ಖುಷಿ ನನಗೆ. ಅಯ್ಯೋ ಕ್ರೇಜಿ ಬೈಕ್ ಇದು. ಬನ್ನಿ ಗಾಯ್ಸ್, ಈ ಗಾಡಿ ಮಾತ್ರ ಕ್ರೇಜಿ ನೋಡಿ, ಏನು ಸೈಕಾಗಿದೆ ಗಾಡಿ ಮಾತ್ರ, ಫುಲ್ ಬೆಂಕಿ ಗಾಡಿ. ಈ ಗಾಡಿನ ಆಫ್ ಮಾಡಬೇಕು ಅಂದರೆ ರೆಡಿ ಕ್ಲಚ್ ಹಿಡಿದ್ರೆ ಆಫ್ ಆಗುತ್ತೆ ಗಾಡಿ. ಕ್ರೇಜಿ ಬೈಕ್. ಬೈಕ್ ಬಗ್ಗೆ ಮಾತಾಡೋಂಗೆ ಇಲ್ಲ ನಾವು. ಇದೆ ಗಾಡಿ ಸೀಟ್ ನೋಡ್ರಿ, ಫುಲ್ ಕಂಫರ್ಟಬಲ್. ಬಾಡಿ ಎಕ್ಸ್ಪೀರಿಯನ್ಸ್ ಹೆಂಗೈತೆ. ಇದು ಬಂದು 2003 ಮಾಡಲು. ಒಂದು ಒಪ್ಪನ ಫ್ರೆಂಡು ಗಾಡಿ, ಅವ್ರ ಹತ್ರ ನಾನು ತಗೊಂಡಿದ್ದು ಗಾಡಿ. ಯಾವಾಗ? ರೀಸೆಂಟಾಗಿ ತಗೊಂಡಿರೋದು. ರೀಸೆಂಟಾಗಿ ತಗೊಂಡಿದ್ದು. ಇದು ಬಂದು ಬರೀ 48cc ಬರುತ್ತೆ, ಏರ್ ಕೋಲ್ಡು ಅಷ್ಟೇ. ಎಷ್ಟು ಪೆಟ್ರೋಲಾ? ಪೆಟ್ರೋಲ್ ಎಷ್ಟು ಲೀಟ್ರು? ಎಷ್ಟು ಲೀಟ್ರ್ ಫಿಲಪ್ ಆಗುತ್ತೆ ಪೂರ್ತಿ ಅದಕ್ಕೆ? ಫುಲ್ ಟ್ಯಾಂಕ್ ಆಗೋಗ್ಬಿಡುತ್ತೆ. 2 ಲೀಟ್ರು ಫೈನಲ್ ಅಷ್ಟೇ, ವಿತ್ ಆಯಿಲ್ ಮಿಕ್ಸು. ಮೈಲೇಜ್ ಒಂದು ಅರೌಂಡು 50-55 ಬರುತ್ತೆ. ಮೈಲೇಜಾ? ಅಯ್ಯೋ ಬೆಂಕಿ ಗಾಡಿ ಇದ್ರು ಗಾಡಿಗಳೇ ಆ ಥರ ಅಲ್ವಾ ಅಲ್ವಾ? ಈಗಿನ ಪೋಸ್ಟ್ BS6 ಎಲ್ಲ ಹೌದು, ಮೈಲೇಜ್ ಇಲ್ಲ. ಬರೀ 1 ಲೀಟ್ರಿಗೆ ಅಷ್ಟು ದೂರ ಹೋಗಿ ಬರ್ಬೋದು ಅಂದರೆ ಲೆಕ್ಕ ಹಾಕು. ಅಂದರೆ ಅವಾಗಿನ ಮೀಟ್ರ್ ನೋಡಿ, ಮೀಟ್ರ್ ಏನು ಸೈಗಾಗೈತೆ. ಹಾಂ, ಅವಾಗಿನ ಕಾಲದ ಗಾಡಿಗಳಲ್ಲಿ ಸ್ಪೀಡ್ ಬೇಕಾಗಿರಲಿಲ್ಲ, ಅವ್ರಿಗೆ ಕ್ರೇಜ್ ಬೇಕಿತ್ತು. ಈಗ ಹುಡುಗರಿಗೆ ಹಂಗಲ್ಲ, ಈಗ ಉಲ್ಟಾ. ಮೈಲೇಜ್ ಎಷ್ಟಾದ್ರು ಕೊಡಿ. ಹಾಂ, ಎಲ್ಲ ಆಯಾಬುಜ R15 ಅಂಥದ್ದು ಇಂಥದ್ದೆಲ್ಲ ತಾಂತಾರೆ. ಈ ಥರದ ಗಾಡಿ ಯಾವ್ರು ಮಡಿಕಂತಾರೆ? ನಮ್ಮ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ. ಗಾಂಡುಗಿರಿ ಅಂತ ಹೇಳಿದ್ರಲ್ಲ, ಅವ್ರು ಗಂಡ್ಸಾಗಿರಿ ಇವತ್ತು ಬಿಡಕ್ಕೆ ಕೇಳಿದ್ರಿ ಅದನ್ನ. ಕರೆಕ್ಟ್. ಇದು ಕೀ ಎಲ್ಲೈತೆ? ಬರಲ್ಲ. ಮಾತೇ ಇಲ್ಲ. ಅದೇ ಕೀ, ಅದೇ ಆಫ್ ಮಾಡೋದು ಎಲ್ಲ, ಆಫ್ ಮಾಡೋದು ಅದೇ, ಆನ್ ಮಾಡೋದು ಎಲ್ಲ ಅದೇ. ಇದು ಶಾಕ್ ಅಬ್ಸರ್ ನೋಡು, ಆವಾಗ ಹೆಂಗೆ ಬಂದೈತೆ ಶಾಕ್ ಅಬ್ಸರ್ ಅಂತ ಫುಲ್ಲು ಸ್ಪೈಕು. ಫ್ರಂಟ್ ಸೈಡು ಬ್ಯಾಕ್ ಸೈಡು ಡ್ರಮ್ ಬ್ರೇಕ್ ಬರೋದು ಇದಕ್ಕೆ. 16 ಇಂಚು 2 ಸೈಡು. ಹಳೆಗೆ ನೋಡಿ ಮೌಸ್, ಈ ಕಡೆ ಚೈನ್ದು ಫುಲ್ಲು ಇದು ಪಾಕೆಟ್, ಈ ಕಡೆ ಫುಲ್, ಈ ಕಡೆ ಇದು ಚೈನು, ಈ ಕಡೆ ಬೆಲ್ಟ್ ಬರುತ್ತೆ. ಬೆಲ್ಟ್ ಬರುತ್ತಾ? ಹಾಂ ಹಾಂ ಹಾಂ. ಗೇರ್ ಬಾಕ್ಸು ಅಲ್ಲ, ಫುಲ್ ಎಲ್ಲ ಕವರ್ ಆಗಿರೋದು ನೋಡು ಗಾಡಿಗೆ. ಈಗಿನ ಗಾಡೀಲೆಲ್ಲ ಓಪನ್ನು, ಹಂಗೆ ಓಪನ್ ಆಗಿ ಬಂದವು ಈ ಗಾಡಿಗಳು ಎಲ್ಲ. ಅಪ್ಪ ಹಾಂ ಹಾಂ ನೋಡಿ. ಪೋಲಾರ್ ಅಂತ RR 125. ಈ ಗಾಡಿ ಮಾತ್ರ ಓಡ್ಸೋಕೆ ಮಾತ್ರ ಮಸ್ತಾಗೈತೆ. ನಾನು ಓಡಿಸಿದ್ದೀನಿ, ಸೈಕು ನೋಡಿ. ಇದು ಕಾರ್ಬ್ರೇಟ್ರು ಇದ್ರೊಳಗಡೆನೆ ಬರುತ್ತೆ, ಇಂಜಿನ್ ಒಳಗಡೆಗೆ. ಹಾಂ, ಹಳೆ ಗಾಡಿಗೆಲ್ಲ ಹಂಗೆ ಅಲ್ವಾ ಬರ್ತಾ ಇದ್ದು. ಗಾಡ್ದಿಲ್ಲನೇ ಇದು, ಹಂಗೆ ಹೆಸರಿಕ್ಬಿಟ್ಟಿದ್ಯಾ? ನಮ್ಮ ಟಿಪಿಕಲ್ ಕನ್ನಡಿಗ ಆಯಾಬುಜ ಗಾಡ್ಜೆಲ್ಲ ಎಲ್ಲ ಇಕ್ಕೋದು, ಈ ಥರದ ಗಾಡಿ ಇಕ್ಬೇಕು ಅವರು. ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಹಾಂ ಹಾಂ. ಅಯ್ಯಯ್ಯೋ ಏನು ಸೈಕ್ ಅದು. ಇಷ್ಟೇ, ಎಲ್ಲಿ ಸಿಗುತ್ತೋ ಸಿಗೋದೇ ಇಲ್ವೋ. ಅಣ್ಣ ಹೋಗ್ಬಿಟ್ಟು ಕೆನೆಟಿಕ್ ಅವನು ಈಗ ಯೋಚನೆ ಮಾಡ್ತಾನೆ ಏನದು ಅದೇ ಮಾಡ್ಬೇಕು. ಬಟ್ ಈಗ ನೆನ್ನೆ ಇಂಜಿನ್ ಮೋಲ್ಡ್ ಮಾಡಿ ಸ್ಟಾರ್ಟ್ ಮಾಡಿರೋದು. ಕೂಲಿಂಗ್ ಆಗಬೇಕಲ್ಲ ಗಾಡಿ, ನಮ್ಮ ಕೈ ಸಿಕ್ಕಿದ್ರೆ ಅಲ್ಲಿ ಹೋಗ್ಬಿಡ್ತೀವ. ಅದಕ್ಕೆ ಇಂದ ಹಿಂಗೆ ಐತೆ, ಇಂದ ಏನೂ ಓಪನ್ ಮಾಡಿಲ್ಲ. ಇದರಲ್ಲಿ 110cc ಮಾಡಿ 100 ಇರೋದು 110 ಕನ್ವರ್ಟ್ ಆಗೈತೆ. ನೆಕ್ಸ್ಟ್ ಕೂಲಿಂಗ್ ಆದಮೇಲೆ ಒಂದೊಂದು ಓಪನ್ ಮಾಡಿ ಕೋಟಿಂಗ್ ಗಿಟ್ಟಿಂಗ್ ಮಾಡಿ ಇನ್ಲೆಟ್ ಔಟ್ಲೆಟ್ ಎಲ್ಲ ತೆಗ್ದು ಚೆಚ್ಚೋದು, ಚೆಂಬರ್ ಹಾಕಿ ಇಂಪೋರ್ಟ್ ಮಾಡಿಸಿ ಬ್ಯಾಮ್ ಬ್ಯಾಮ್ ಅನ್ಸೋದು ಅಷ್ಟೇ. ಅಪ್ಪರ್ ಇದ್ರಲ್ಲಪ್ಪ ರೇಸ್ ಹೊಡಿತಿದ್ದು, ಅದಕ್ಕೆ ರೆಡಿ ಮಾಡ್ತಾ ಇರೋದು ನಮ್ಮ ಡ್ಯಾಡಿ. ಕೈ ಹಿಡ್ದಿದ್ದೆ ಇದು. ಎಲ್ಲಿ ಬೆಂಗಳೂರಲ್ಲಿ ಮಾಡ್ತಿದ್ರಾ? ತುಮಕೂರಲ್ಲಿ ಮಾಡ್ತಿದ್ರಾ? ನಮ್ಮ ಅಪ್ಪನ ಇವೆಂಟ್ ಆರ್ಗನೈಸರ್ ಇದ್ದಿದ್ದು ಅವಾಗ. ಓಹೋ, ನಿಮ್ಮ ಡ್ಯಾಡಿ ಗೊತ್ತಿರ್ಬೋದು, ಕೇಳ್ರಿ. ಹಾಂ, ನಿಮ್ಮ ಡ್ಯಾಡಿ ಗೊತ್ತಿರ್ಬೋದು. ಹಾಂ ಹಾಂ, ವಿಕ್ಟರ್ ಆಟೋಸ್ ಅಂತ ಕೇಳಿ ಗೊತ್ತಾಗುತ್ತೆ. ರೀ ಅಪ್ಪ ಅವಾಗಲೇ ಪರಿಚಯ ಆಗಿತ್ತು. ಆರ್ ಟಿ ಆಫೀಸ್ ಎದುರುಗಡೆ ಇದ್ದಿದ್ದು ಅಶೋಕ್ ನಗರದಲ್ಲಿ.
ಆಲ್ಬಂಬಲ್ಲಿ ಐತಿ ಇದ್ರಲ್ಲೂ ರೇಸ್ ಹೊಡ್ಯಾರಪ್ಪ ಲೂನಾದಲ್ಲಿ. ಲೂನದಲ್ಲ ಅದು ಹೆಂಗೈತಾ ಈಗಲೂ ಹಂಗೆ ಐತೆ. ರೀಸ್ ವಾಪಸ್ ಇದನ್ನು ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ. ಹಾಂ, ಕಂಪ್ಲೀಟ್ ಏನು ರಿಮ್ ಅಷ್ಟೇ ಇಲ್ಲ ಗೊತ್ತಾಗುತ್ತೆ. ಓಹೋ, ಕೆನೆಡಿಕ್ ಹೋಂಡಾ ಅಲ್ಲ ಕೆನೆಡಿಕ್. ಕಂಪ್ನಿಯಿಂದ ಬಂದಿರೋದು, ಸೌದೇ ಇಲ್ಲ, ಯಾರು ಜಾಸ್ತಿ ಓಡಿಸಿ ಆಡಿಲ್ಲ. ಕಂಪ್ನಿಯಿಂದ ಬರೋದು ಇದು ಡೊನ್ಲಪ್ ಅಂತ ಅವಾಗ ಟೈಮಲ್ಲಿ. ಈಗ ಎಲ್ಲೈತಿದು ಡೊನ್ಲಪ್ ಅಂತ. ಹಾಂ, ಗಾಡಿ ಪಾರ್ಟ್ಸ್ ಗೈಸ್ ಲೂನಾ ತಗೊಂಡು ಹೋಗ್ತವ್ರೆ. ಯಪ್ಪ ಕ್ರೇಜಿ ಕಂಡ್ರೆ ಅದು ಬೈಕೇ ಸೈಕಾಗೈತದು. ಹೆಂಗೈತೆ ಮಾಮ್ಸ್ ಗಾಡಿ ಅದು ಲೂನಾ? ಮಾತೇ ಬರ್ತಿಲ್ಲ ಹಳೆ ಗಾಡಿಗಳು. ನೋಡಿ ಗೈಸ್ ಅಲ್ಲಿ ಲೂನಾ ಹೋಗ್ತಾ ಇದೆ. ಬನ್ನಿ ಈಗ ಸೇಲ್ ಅಪ್ಡೇಟ್ ಮಾಡ್ಸೋಣ ಗಾಡಿದ. ಡಿ ಬಾಸ್ ಅವ್ರು ಅದು ಹೆಂಗೆ ಕೂತ್ಕೊಂಡು ಹೋಗ್ತಿದ್ರು ಅವ್ರ ಗಾಡೀಲಿ ನೋಡಿ, ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಬೈಕ್ ಮಾತ್ರ ಅದು. ಬ್ರೋ ಮಾಡ್ಲೇನು ಬ್ರೋ ಗಾಡಿದು? ಸೂಪರಾಗಿ ಮಡಿಕೊಂಡಿದ್ದೀರಾ ಬ್ರೋ ಗಾಡಿನ. ಬ್ರೋ ಲೋನ್ ಸಿಗುತ್ತಾ ಬ್ರೋ? ಲೋನ್ ಸಿಗುತ್ತಾ ಬ್ರೋ? ಅಣ್ಣ ತಿರುಗಿ ನೋಡ್ತಾವ್ರೆ. ಗಾಡಿ ನೋಡಿ ನೋಡಿ ಗಾಯ್ಸ್ ಗಾಡೀಲಿ ಬ್ರೇಕೇ ಇಲ್ಲ, ಆದ್ರೂ ಅಷ್ಟು ಜೋರ ಹೋಯ್ತಾವ ಏಮಂತ. ಯಾಕೆ ಹಾಂ ನೋಡೋದಲ್ಲ. ಹಾಂ ನಿನ್ನೆ ರಾತ್ರಿ ಜಾತ್ರೆ ಒಳಗೆ ಎಕ್ಸಿಬಿಷನ್ ಗೇಮ್ಗಳಿದ. ಹಾಂ ಹಾಂ ಗೇಮ್ ಒಳಗೆ ಡ್ಯಾನ್ಸ್ ಆಗಿರೋದು ವಿಡಿಯೋ ಬಂದೈತಿ. 320 ಕೋಟಿ ಹೇಳ್ತಾ ಇದ್ದೀನಿ ಸರ್. ಇದು 100 ಕೋಟಿ ಗಾಡಿ ಸರ್. ಇದು ಎಲ್ಲೂ ಸಿಗಲ್ಲ, ಹುಡ್ಕಿದ್ರು ನಿಮ್ಗೆ. ಸೀಟ್ ಬಂದೇನೆ 10 ಕೋಟಿ ಸರ್ ಇದು ಗಾಡಿ. ಇಡೀ ಕರ್ನಾಟಕದಲ್ಲಿ ನನ್ನ ಒಬ್ಬನ ಹತ್ರ ಅಷ್ಟೇ ಇರೋದು ಸರ್. ಒಬ್ಬನ ಹತ್ರ ಇರೋದು ಗಾಡಿ. ದರ್ಶನ್ ಅವ್ರನ್ನ ಯಾರ್ಯಾರು ಹೆಂಗ್ ನೋಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ಚಿಕ್ಕ ವಯಸ್ಸಿಂದ ನಾನು ದರ್ಶನ್ ಅವ್ರನ್ನ ನೋಡಿದಾಗೆಲ್ಲ ನನ್ಗೆ ಅನ್ಸ್ತಾ ಇದ್ದಿದ್ದು, ಲೈಫ್ ಅಲ್ಲಿ ನಾವು ಮಾಡೋ ಕೆಲಸದಲ್ಲಿ ಬೆಳವಣಿಗೆ ಅನ್ನೋದಿದ್ರೆ ದರ್ಶನ್ ಅವ್ರ ತರ ಇರಬೇಕು ಅಂತ. ಲೈಟ್ ಬಾಯ್ ಇಂದ ಸ್ಟಾರ್ ಬಾಯ್ ಆಗುವಂತ ಕತೆ ಇದೆಯಲ್ಲ ಗುರು, ಇದು ಯಾವುದೇ ಬ್ಯಾಕಪ್ ಇಲ್ದೆ ಸ್ವಂತ ಎಫರ್ಟ್ ಇಂದ, ಬರೀ ಲಕ್ ಚಾನ್ಸ್ ಹಾರ್ಡ್ ವರ್ಕ್ ಇಂದ ಸಾಧ್ಯ ಆಗೋದಿಲ್ಲ. ನೀವು ಬೆಳಿಬೇಕಾದ್ರೆ ಯಾರ್ಯಾರು ತುಳಿಯಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಅವ್ರನ್ನೆಲ್ಲ ಎದುರಿಸ್ ನಿಲ್ಲೋ ಅಂತ ಡಬ್ಬಲ್ ಗುಂಡಿಗೆ ಇರೋರ್ಗ್ ಮಾತ್ರ ಸಾಧ್ಯ. ಅಣ್ಣ ಇನ್ನು ಏನು ಬೇಕಣ್ಣ? ಇದು ಸರಿಯಾಗಿಲ್ವೇ? ಇಲ್ಲ ಬೇಕು.